ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡದೆ ಅಪಮಾನ ಎಸಗಿರುವುದನ್ನು ಖಂಡಿಸಿ ತಾಲೂಕು ಆಡಳಿತಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ, ಉಪಾಧ್ಯಕ್ಷ ಮೊಹಮ್ಮದ್ ಅಬ್ದುಲ್, ಯೂನುಸ್ ಪಾಷಾ, ಕಾರ್ಯದರ್ಶಿ ನಾಗರಾಜು, ಚೇತನ್, ಚಂದನ್ ಹಾಜರಿದ್ದರು. ಇವರು ಪ್ರತಿಯೊಂದು ಕೆಲವು ಆಚರಣೆಗಳಿಗೆ ಹಾಕಿರ್ತಾರೆ. ಈ ಅಂಬೇಡ್ಕರ್ ಅಂತ ಬಂದಾಗ ಇವರು ನಿರ್ಲಕ್ಷ್ಯ ಮಾಡ್ತಾರೆ. ಇವರು ಇನ್ನೂ ಜಾತಿ ನಿನ್ನೆ ಹೋಗಿಲ್ಲ ಅಂತ ಹೇಳ್ತಿದ್ದೀವಿ. ಸಂವಿಧಾನ ಕೊಟ್ಟು ಇವರು ಒಬ್ಬ ಮಹಿಳೆಗೆ ಇವತ್ತು ಪ್ರತಿಯೊಂದು ಸರ್ಕಾರದ ಕೆಲಸಕ್ಕೆ ಇವತ್ತು ಮಹಿಳೆಯರು ಬಂದಿದ್ದಾರೆ ಅಂದರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವನ್ನ ತಿಳ್ಕೋಬೇಕು. ಇವತ್ತು ನಮ್ಮಲ್ಲಿ DC ಇದ್ದಾರೆ, ಮತ್ತು SI ಇದ್ದಾರೆ, ಎಲ್ಲ ಮಹಿಳೆಯರೇ ಎಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದಾರೆ. ಇವತ್ತು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಇವತ್ತು ನಾವು ವಿದ್ಯುತ್ ಅಲಂಕಾರ ಯಾಕೆ ಮಾಡ್ತಾ ಇಲ್ಲ, ಇವರು ಏನು ಕುಂದು ಕೊಡ್ತಾ ಇದೆ? ಇವರಲ್ಲಿ ಸರ್ಕಾರದಲ್ಲಿ ಹಣ ಇಲ್ವಾ, ಅಥವಾ ನಮ್ಮ ಆಡಳಿತದವ್ರು ಏನಾದ್ರು ಮಾಡಬೇಡಿ ಅಂತ ಹೇಳಿದಾರ? ಕೆಲವು ಉಪವಿಭಾಗ ನೋಂದಣಾಧಿಕಾರಿ ಹತ್ರ ಹೋದರೆ ನಾವು MLA ಹೇಳಿದ್ದೀವಿ, ಇದು ಹಳೆ ಬಿಲ್ಡಿಂಗು, ನಾವು ವಿದ್ಯುತ್ ಅಲಂಕಾರ ಮಾಡಿದ್ರೆ ಇಲ್ಲಿ ರೆಕಾರ್ಡ್ಸ್ ಹೋಯ್ತೆ ಅಂತ ಹೇಳ್ತಾರೆ. MLA ಅವರು ಸಹ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತು ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೀನಿ ಅಂತ ಹೇಳ್ತಾರೆ. ಇಂಥವ್ರಿಗೆ ರೆಕಾರ್ಡಿಂಗ್ ಹಾಳಾಗುತ್ತೆ ಅಂದರೆ ಇವ್ರಿಗೆ ಹೊಸ ಬಿಲ್ಡಿಂಗ್ ವ್ಯವಸ್ಥೆ ಏನಾದ್ರು ಅರ್ಜಿ ಕೊಟ್ಟಿದ್ದಾರೆ. ಇವರು MLA ಅವ್ರಿಗೆ ಗಮನಕ್ಕೆ ತಂದವರು ಹೊಸ ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು. ವರ್ಷಕ್ಕೊಂದು ಸತಿ ಅಂಬೇಡ್ಕರ್ ಜಯಂತಿ ಬರೋದು, ಅಂಥ ದಿನಗಳಲ್ಲೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರಪಿತ ಅಂತ ಹೇಳ್ತಾರೆ. ಅಂಥವ್ರ ದಿನಾಚರಣೆಯಲ್ಲೂ ಸಹ ಇವರು ಲೈಟ್ ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಮ್ಮ ತಾಲೂಕಿಗೆ ಒಂದು ಅವಮಾನ, ಇದು ಧಕ್ಕೆ ತರೋಂಥ ವಿಚಾರ. ಇಂಥವ್ರ ಮೇಲೆ ಆದಷ್ಟು ಬೇಗ ತಹಸೀಲ್ದಾರ್ ಅವರು ವಿಚಾರಣೆ ಮಾಡಿ ಇಂಥವ್ರ ಮೇಲೆ ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.